ಶನಿ ದೇವ್ರು ಅಂದ್ರೆ ಅವ್ನು ಪಾಠ ಕಲಿಸ್ತಾನೆ, ತಪ್ಪಿಗೆ ಪಾಠ ಕಲಿಸ್ತಾನೆ. ಯಾಕೆಂದ್ರೆ ನಾನು 6 ತಿಂಗಳಲ್ಲಿ ಎಲ್ಲಾ ಹೆಚ್ಚಿನ ಭಿಕ್ಷೆನೂ ಬೇಡಿಸ್ತಾನೆ, ಅರಮನೆಯಲ್ಲೂ ಮನಗಿಸ್ತಾನೆ, ಹೌದು. ಎಲ್ಲಾದ್ರಲ್ಲೂ ಎಲ್ಲಾ ರೀತಿಯಲ್ಲೂ ಕಲಿಸ್ತಾನೆ. ಕಲ್ಸಿದಾನೆ ನನಗೆ ಎಲ್ಲಾ ರೀತಿಯಲ್ಲಿ ಕಲ್ಸಿ ಇಲ್ಲಿಗೆ ಕರ್ಸಿ. ಒಂದು 9 ವಾರ ನೀವ್ ಏನ್ ಮನ್ಸಲ್ಲಿ ಏನ್ ಇಷ್ಟಾರ್ಥ ಅನ್ಕತಿರೋ ಅದನ್ನ 9 ವಾರ 12 ವಾರ, ಈಗ ಯಾರಿಗೆ ಮದ್ವೆ ಆಗಿರಲ್ಲ ಅಂತವ್ರು ಬಂದು 12 ವಾರ ಆ ಸ್ವಾಮಿಗೆ ಸಂಕಲ್ಪ ಮಾಡಿ 12 ವಾರ 9 ಎಳಬತ್ತಿ ಹಚ್ಚಿದ್ರೆ ಆ ಸ್ವಾಮಿ ತುಂಬಾ ಖುಷಿ. ಆ ಕಷ್ಟನ ಏನೇ ಇದ್ರು ಎಷ್ಟು ವರ್ಷ ಮದ್ವೆ ಆಗ್ತದ್ರು ಮದ್ವೆ ಆಗ್ತಾರೆ, ಮಕ್ಳಿಲ್ದವ್ರಿಗೆ ಮಕ್ಳಾಗಿದೆ. ಇವತ್ತು ಅವ್ರ ಸಮಸ್ಯೆಗಳು ಏನೇ ಸಮಸ್ಯೆಗಳು ಬಂದು ಒಂದ್ 12 ವಾರ ಎಳಬತ್ತಿ ಹಚ್ಚಿದ್ರೆ ಅವ್ರ ಕಷ್ಟ ಇವತ್ತು ಕೊಡದಿರೋದು ಇಲ್ಲಿ ಐತೆ ಕಣವ. ಉದಾಹರಣೆ ಸಾಕ್ಷಿಗಳಿದ್ದಾವೆ. ನನ್ಗೆ ಮಕ್ಳಾಗಿರ್ಲಿಲ್ಲ, ಇಲ್ಲಿಗೆ ಬಂದಾದ್ಮೇಲೆ ಮಕ್ಳಾಯ್ತು. 9 ವರ್ಷ ಆಗಿತ್ತು, ಮಕ್ಳಿರ್ಲಿಲ್ಲ. ನಾನು ಇಲ್ಲಿ ಬಂದು ಕೇಳ್ಕೊಂಡಾದ್ಮೇಲೆ ಮಕ್ಳಾಯ್ತು. ಎಷ್ಟು ವರ್ಷದಿಂದ ಕತೆ ಅಮ್ಮ ಇದು? 9 ವರ್ಷದಿಂದ ಕತೆ ನಮ್ದು. ನಾವು ಬರಕ್ ಸ್ಟಾರ್ಟ್ ಮಾಡಿ 7 ವರ್ಷ ಆಯ್ತು. 7 ವರ್ಷದಿಂದ ಬರ್ತಾ ಇದ್ದೋ. ನನ್ಗೆ ಇವಾಗ 5 ವರ್ಷದ ಮಗ ಇದ್ದಾನೆ. 5 ವರ್ಷದಿಂದ ಮಗ ಇದ್ದಾನೆ. ಸ್ವಾಮಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಒಳ್ಳೇದಾಗುತ್ತೆ, ಬಂದು ಹೋದ್ರೆ ಎಲ್ಲ ತುಂಬಾ ಒಳ್ಳೇದಾಗತ್ತೆ. ಬಂದು ಎಲ್ಲಾರು ಸಹಕಾರ ಕೊಡಿ. ಕಪ್ಪು ಎಳ್ಳು ಬೆಲ್ಲ ಹೋಮಕ್ಕೆ ಹಾಕೋದ್ರಿಂದ ತುಂಬಾ ನಿಮ್ಗೆ ಕಷ್ಟಗಳು ಬಗೆಹರಿತವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ ಎಲ್ಲಾರು ಬಂದು ಆ ಸ್ವಾಮಿ ಕೃಪೆಗೆ ಪಾತ್ರರಾಗಿ. ಇನ್ನೊಂದ್ಸಲ ಡೇಟ್ ಹೇಳಿ. 18, 19ಕ್ಕೆ ಇದೇ ತಿಂಗಳು ಶುಕ್ರವಾರ ಶನಿವಾರ ಹೋಮ ಇರ್ತದೆ. ಆದಷ್ಟು ಬರೋರು ಶುಕ್ರವಾರನೇ ಬನ್ನಿ, ನಿಮ್ಗೆ ಅನುಕೂಲ ಇರ್ತದೆ. ಇಲ್ಲ ಶನಿವಾರ ಬೆಳಗ್ಗೆ ಪೂರ್ಣಾವತಿಗೆ ಬಂದು ಆ ಎಳ್ಳು ಕಪ್ಪು ಬಟ್ಟೆ 1 ಹಚ್ಚಿ ಬೆಲ್ಲ ತಂದು ಹೋಮಕ್ಕೆ ಹಾಕಿ, ನಿಮ್ ಕಷ್ಟಗಳು ಏನೇ ಇದ್ರು ಕೂಡ ಬಗೆಹರಿಸಿ. ಶನಿವಾರ ಈ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷತೆಗಳಿದೆ ನೋಡಿ ಅಮ್ಮ, ಶನಿವಾರ ಕವಡೆ ಶಾಸ್ತ್ರ ಇರ್ತದೆ, ಸ್ವಾಮಿ ಆವೇಶ ಇರ್ತದೆ. ಸ್ವಾಮಿಗೆ ಅಭಿಷೇಕ ಆಗಿದ್ದು ಅರ್ಶಿನ ನೀರ್ ಹಾಕ್ಸ್ಕೊಂಡ್ರೆ ಅವ್ರಿಗೆ ಎಂತ ಕಾಯಿಲೆ ಇರ್ಲಿ, ಮೈ ಕಡ್ತಗಳಿರ್ಲಿ, ಮಕ್ಕಳಾಗದೆ ಇರ್ಲಿ, ಅವ್ರಿಗೆಲ್ಲ ಸ್ವಾಮಿ ಮೇಲ್ಗಡೆ ಅಭಿಷೇಕ ಮಾಡಿದ್ ನೀರ್ ಹಾಕ್ತಿವಿ, ತೀರ್ಥ ಹಾಕ್ತಿವಿ. ಆ ತೀರ್ಥದಿಂದ ಅವ್ರಿಗೆಲ್ಲ ಒಳ್ಳೇದಾಗ್ತದೆ. 2ನೇ ವಾರ ಬರ್ತಾ ಇರೋದು. ಮೊದಲನೇ ವಾರ ತಪ್ಸ್ಕೊಂಡ್ಬಿಟ್ಟಿದೆ. ನಮ್ಮ ತಾಯಿ ಬಂದು ಬೇಡ್ಕೊಂಡಿದ್ರು, ಕರೆಸ್ತೀವಿ ಅಂತ ಒಪ್ಕೊಂಡಿದ್ರು. ಎಷ್ಟು ತಿಂಗಳು ಮನೆ ಬಿಟ್ಟು ಹೋಗಿದ್ರಿ ಸರ್ ನೀವು? 6 ತಿಂಗಳು. 6 ತಿಂಗಳು. 6 ತಿಂಗಳು ಆಗಿತ್ತು. ನಮ್ಮ ತಾಯಿ ಬಂದು ಅತ್ತಿ ಬೇಡಿ ಎಲ್ಲ ಮಾಡಿ ಕರೆಸ್ತೀನಿ ನಾನು ಅಂತೇಳಿ ಒಪ್ಕೊಂಡಿದ್ರಂತೆ. ಹೋದ ವಾರ ಕರೆಸಿದ್ದಾರೆ. ಹೋದ ವಾರ ಪರವಾಗಿಲ್ಲ. ಈ ವಾರ ಬಂದಿದ್ದೀನಿ, ಒಳ್ಳೇದಾಗ್ತಾ ಇದೆ. ಎಲ್ಲ ಒಳ್ಳೆ ಚೆನ್ನಾಗಿ ನೋಡ್ತಾ ಇದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಭಗವಂತ ಇದ್ದಾನೆ, ಎಲ್ಲ ಕಣ್ಬಿಟ್ಟು ತೋರಿಸಿದಾನೆ ನನಗೆ. 6 ತಿಂಗಳೊಳಗೆ ಏನು ಅಹಂಕಾರದ ಬಗ್ಗೆ ಏನು, ಅನ್ನದ ಬಗ್ಗೆ ಏನು, ತಾಯಿ ಬಗ್ಗೆ ಏನು, ಎಲ್ಲ ಅನುಭವಗೋಸ್ಕರ ಇದು ದೇವ್ರು ಕಳ್ಸಿದ್ದ ಅಂತ. ಹರಕೆ ಅಂತ ಏನ್ ಕೇಳ್ತಾರೆ ಅಮ್ಮ? ಹೂವ ಒಂಬಾಳೆ ಅಷ್ಟೇ. ಅಷ್ಟ್ ಬಿಟ್ರೆ ಎಳ್ಳ ಆರ್ತಿ, ಹಣ್ಣಿನ ಆರ್ತಿ, ಅಷ್ಟ್ ಬಿಟ್ರೆ ಏನ್ ಕೇಳಲ್ಲ ಅಪ್ಪ. ನೀನೇನು ಏನೇನು ಕೇಳಲ್ಲ. ಅಷ್ಟ್ ಕೊಡಿ ಇಷ್ಟ್ ಕೊಡಿ ಏನ್ ಕೇಳಲ್ಲ.